ಮಾನಸಿಕ ಅಸ್ವಸ್ಥೆ. ಯಾರೋ ಆಕೆಯ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅದಕ್ಕೆ ಉತ್ತರ ಬೇಕು. ಯಾರಿಗೆ ಅಂದ್ರೆ? ಅನ್ಯಾಯವಾದವರದ್ದು ಅಹವಾಲು. ಆಕೆ ಕೇಳೋ ಪರಿಸ್ಥಿತಿ ಇಲ್ಲ. ಅಪ್ರಾಪ್ತ ವಯಸ್ಕಳಲ್ಲ. ಅಲ್ಲಿಗೆ ಸರ್ಕಾರದ ನೇರ ಪ್ರವೇಶ ಸಲ್ಲ. ಅವಳ ಇಚ್ಛೆಗೆ ವಿರುದ್ಧ. ಇಚ್ಛಾಶಕ್ತಿಯ ಯೋಗ್ಯತೆಯೇ ಇಲ್ಲದ್ದು. ಇನ್ನು ಇಚ್ಛೆ ಪ್ರಶ್ನೆ ಎಲ್ಲಿ ಬಂತು? ಅವಳ ಪರಿಸ್ಥಿತಿನಲ್ಲಿ ಪ್ರಾಬಬಲಿ ಅವಳ ತಂದೆ ನ್ಯಾಚುರಲ್ ಗಾರ್ಡಿಯನ್, ಅವನು ಕೇಳಬಹುದು. ಅಯೋಗ್ಯ. ಅವನಲ್ಲಿ ಕೇಳ್ತಾನೆ. ಅಂದ್ರೆ ಕುತ್ತಿಗೆಯಲ್ಲಿ ಕ್ಯಾನ್ಸರ್ ಗೆಡ್ಡೆ, ಅದನ್ನ ತೋರಿಸಿ ಆ ಸಹಾನುಭೂತಿ ಮೇಲೆ ಒಂದಷ್ಟು ಕಾಸು. ಮಗಳಿಗೆ ಮಾನಸಿಕ ರೋಗ, ಅದನ್ನ ಪ್ರದರ್ಶಿಸಿ ಅದರ ಮೇಲೆ ಒಂದಷ್ಟು ಕಾಸು. ಈಗ ಮಗಳಿಗೆ ಈ ಸ್ಥಿತಿ. ಅವಳಲ್ಲಿ ಇನ್ನೊಂದು ಮಾಂಸದ ಮುದ್ದೆ ಅವಶ್ಯಕವಿಲ್ಲದ್ದು. ಜೀವಂತ ಸರಿ, ಆ ಲೆಕ್ಕಕ್ಕೆ ಕ್ಯಾನ್ಸರ್ ಗೆಡ್ಡೆನು ಜೀವಂತ. ಬಯಸಿದರೆ ಮಗು, ಲೋಕೋದ್ಧಾರಕ, ಮನೆಯ ಬೆಳಕು, ಮುಂದಿನ ಪೀಳಿಗೆ. ಬಯಸದ್ದು ಕಸ. ಈ ಚರ್ಚೆಗೆ ನೀನು ಅಪ್ರಾಪ್ತೆ. ಏನು ಬೇಕು ಕೇಳು. ಕಾನೂನು ತಜ್ಞ, ನಿನ್ನ ಸಹಕಾರ ಬೇಕು. ಹೇಳು. ಅವಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು. ಎರಡು ವಿಷಯ. ಯಾರು ನ್ಯಾಯ ಕೊಡಿಸ್ಬೇಕು? ಏನು ಕೊಡಿಸಿದ್ರೆ ಅದು ನ್ಯಾಯ ಆಗುತ್ತೆ. ನಾನ್ ಕೊಡಿಸ್ಬೇಕು. ಯಾಕೆ? ಸಾಮಾಜಿಕ ಪ್ರಜ್ಞೆ ಯಾರಿಗೂ ಇಲ್ಲದ್ದು. ನನಗಿದೆ. ಬೇರೆ ಯಾರಿಗೂ ಇಲ್ವಾ? ಇದು ಅಹಂಕಾರ. ಚೈತನ್ಯ ಇದೆ. ಫಲಾಪೇಕ್ಷೆ ಇಲ್ಲದೆ ಸಮಾಜದ ಸ್ವಾಸ್ಥ್ಯ ಕಾಪಾಡೋ ನಿಟ್ಟಿನಲ್ಲಿ ದುಡಿಯೋ ಯೋಗ್ಯತೆ ಇದೆ, ಶಕ್ತಿ ಇದೆ. ಎಲ್ಲಿಂದ ಬಂತು? ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಯಾರು ದುಡಿಬಹುದು? ಅವಶ್ಯಕತೆ ಇಲ್ಲದವರು. ನಿನಗಿಲ್ವಾ? ವಾರಕ್ಕೊಮ್ಮೆ ಬ್ಯೂಟಿಷಿಯನ್ನು, ದಿನಕ್ಕೊಂದು ಡ್ರೆಸ್ಸು, ಮುಖಕ್ಕೆ ಬಣ್ಣ, ಕತ್ತು ಕಿವಿ ಕುತ್ತಿಗೆಗೆ ಮೆರುಗು. ಪ್ರದರ್ಶನದ ಹಸಿವೆಯೇ ಎಷ್ಟಿದೆ? ಮಿಕ್ಕ ಹಸಿವುಗಳು ಅವೆಲ್ಲವನ್ನ ನಾನು ನಿನ್ನಮ್ಮ ದುಡಿದು ತೀರಿಸ್ತಾ ಇದ್ದೀವಿ. ಹಾಗಾಗಿ ನೀನು ಫಲಾಪೇಕ್ಷೆ ಇಲ್ಲದೆ ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿತಾ ಇದೆಯಾ? ಎದ್ದೋಗ್ಬೇಡ. ಸತ್ಯವನ್ನ ಎದುರಿಸಲಾಗದವರು ಸಮಾಜದ ಸ್ವಾಸ್ಥ್ಯ ಚಿಂತನೆಗೆ ಅಯೋಗ್ಯರು. ನಿಮ್ಮಮ್ಮನ್ನ ಪ್ರಶ್ನಿಸಿದೆಯಂತೆ ನಾವು ದುಡಿದ ರೀತಿಯ ಬಗ್ಗೆ, ಹಿಡಿದ ದಾರಿಗಳ ಬಗ್ಗೆ. ಅಂಟಿಕೊಂಡವರ ಹಸಿವುಗಳ ಅಂಕೆ ಅವರ ಬರದ ಮಿತಿ ಮೇಲೆ, ದುಡಿಯುವವರ ಪ್ರಾಮಾಣಿಕತೆ. ಕೂತ್ಕೋ ಮಗಳು, ನೀನು ಸಹಾಯ ಕೇಳ್ತಾ ಇದ್ದಿ. ಅಶಕ್ತರಿಗೆ ನ್ಯಾಯ ಕೊಡಿಸೋ ಕ್ರಿಯೆಯಲ್ಲಿ ನಿನಗೆ ಸುಖ ಸಿಗುತ್ತೆ. ನಿನ್ನ ಮನಸ್ಸಿನ ಸುಖ ಸಂತೋಷ ನನಗೂ ಸುಖ ಕೊಡುತ್ತೆ. ಕೊಡಿಸೋಣ ನ್ಯಾಯ. ಏನು ಬೇಕು? ಕಾರಣಕರ್ತನ ಹುಡುಕಬೇಕು. ಸರಿ, ಅವನಿಗೆ ಶಿಕ್ಷೆ ಆಗ್ಬೇಕು. ಮುಂದೆ ಅಷ್ಟೇ. ಅವಳಿಗೇನು ಬಂದಾಗಾಯ್ತು? ಅಂದ್ರೆ ಘಾಸಿಗೊಂಡವಳು ಅವಳು, ಅವಳಿಗೆ ಪರಿಹಾರ ಬೇಡವಾ? ಬೇಕು. ಇವನಿಗೆ ಶಿಕ್ಷೆ, ಅವಳಿಗೆ ಪರಿಹಾರ. ಮುಗಿತಾ? ಮತ್ತೆ ಮಗು? ಮಗು ಇರಬೇಕಾ ಬೇಡವಾ? ಇದ್ರೆ ಯಾರು ಸಾಕ್ತಾರೆ? ತೆಗೆಸೋದಕ್ಕೆ ಕಾನೂನು ಒಪ್ಪತ್ತಾ? ಅವನಿಗೆ ಮದುವೆ ಮಾಡಿದ್ರೆ? ಮಾನಸಿಕ ಸ್ವಸ್ಥೆ, ಸಂಸಾರಕ್ಕೆ ಯೋಗ್ಯಳಲ್ಲ ಅನ್ನೋದು ಕಾರಣವಾಗಬಹುದು ಕಾನೂನಿನಲ್ಲಿ ಒಂದು ವಿಚ್ಛೇದನಕ್ಕೆ. ವಿಚ್ಛೇದನಕ್ಕೆ ಯೋಗ್ಯವಾದ ಒಂದು ಗುಣ ಅವಳಲ್ಲೇ ಇರಬೇಕಾದ್ರೆ ಇವನನ್ನು ಬಲವಂತ ಮಾಡೋಕ್ಕಾಗತ್ತಾ ಮದುವೆಗೆ? ಉತ್ತರವಿಲ್ಲ. ಗಾಯ ಆಗೋಗಿದೆ, ಕನ್ನಡಿ ಚೂರಾಗಿದೆ. ಮೊದಲ ಸ್ಥಿತಿಯನ್ನು ಮುಟ್ಸೋದು ಕಾನೂನಿನಲ್ಲಿಲ್ಲ. ಆದದ್ದಕ್ಕೆ ಪರಿಹಾರ. ಗಾಯ ರೊಣ ಆಗಬಾರದು, ಅದಕ್ಕೆ ಮುಲಾಮು. ಅಷ್ಟೇ. ಕಲೆ ಉಳಿಯತ್ತೆ.
ಎಷ್ಟು ಕೊಡಿಸ್ಬೋದು? ಯಾರು ಕಾರಣಕರ್ತ, ಅವನ ಯೋಗ್ಯತೆ ಎಷ್ಟು, ಇದು ಮುಖ್ಯ. ಏನ್ ಹಾಳು ಮಾಡಿದ್ರು, ಯಾರನ್ನು ಹಾಳು ಮಾಡಿದ್ರು ಅದಲ್ಲ ಮುಖ್ಯ. ಯಾರು ಹಾಳು ಮಾಡಿದ್ರು ಅವನ ಚೈತನ್ಯ ಎಷ್ಟು, ಅದರ ಮೇಲೆ ಪರಿಹಾರ ನಿರ್ಧಾರವಾಗೋದು. ವಸ್ತುವಿನ ಬೆಲೆ ಕೋಟಿ ಇರಬಹುದು, ಹಾಗಂತ ಕೋಟಿ ಕೊಡೋನಕ್ಕಾಗತ್ತಾ? ಅದನ್ನು ಹಾಳು ಮಾಡಿದವನಿಗೆ ಭರಿಸುವ ಯೋಗ್ಯತೆ ಇರಬೇಕಲ್ವಾ? ಮಾನಸಿಕ ಅಸ್ವಸ್ಥೆ, ವೈದ್ಯರ ಹತ್ರ ಕರ್ಕೊಂಡು ಹೋಗು. ಉಪಾಯವಾಗಿ ಮಾತಾಡಿಸಿ ಸತ್ಯ ಆಚೆ ಹೇಳಿ. ಮೊದಲು ಮನುಷ್ಯ ಯಾರು ಅಂತ ಗೊತ್ತಾಗ್ಲಿ. ಅದೃಷ್ಟ ಚೆನ್ನಾಗಿದ್ದು ಅವನು ಉಳ್ಳವನೇ ಆಗಿದ್ರೆ ಅವಳ ಬದುಕು ಕಳೆಯುವಷ್ಟು ಪರಿಹಾರ ಕೊಡಿಸಬಹುದು. ಉಳ್ಳವನೇ ಆಗಿರ್ತಾನೆ. ಇಂಥ ಪರಿಸ್ಥಿತಿಯಲ್ಲಿರೋ ಹುಡುಗಿಯೊಂದಿಗೆ ದೈಹಿಕ ಸಂಬಂಧ ಚಟವೂ ಅಲ್ಲ, ಅವಶ್ಯಕತೆಯೂ ಅಲ್ಲ, ಅಹಂಕಾರ. ಹುಡುಕ್ಸು. ಥ್ಯಾಂಕ್ಸ್. ಖರ್ಚಿಗೆ ಹಣ ಬೇಕಾಗುತ್ತೆ, ಬ್ಯಾಂಕ್ ಖಾತೆಗೆ ಜಮಾ ಮಾಡಿರ್ತೀನಿ, ತಗೋ, ಲೆಕ್ಕ ಬರೆದಿಡು. ಸಿಗೋ ಪರಿಹಾರದಲ್ಲಿ ಮುರ್ಕೋಬಹುದು. ಅಷ್ಟೇ ಯಾಕೆ? ಫೀಸ್ ಬೇಡವಾ? ಅದು ಪರಿಹಾರದ ಭಾಗ. ಇಂಥ ಹುಡುಗಿನ ನ್ಯಾಯಾಲಯದ ಮೆಟ್ಲು ಹತ್ತಿಸಿ ಅವಳಿಗೆ ನ್ಯಾಯ ಕೊಡಿಸಿ ಇಬ್ರು ಸೆಲೆಬ್ರೇಟ್ ಮಾಡೋಣ. ಒಂದು ಒಳ್ಳೆ ಜಾಯಿಂಟು, ಅದ್ಭುತವಾದ ಆಂಬಿಯನ್ಸು, ಸೂಟಲ್ಲಿ ವೆಯ್ಟರು, ನಿನಗೆ ಎಷ್ಟು ಬೇಕೋ ಅಷ್ಟು ಕೆದಕಿ ಬಿಡು. ಕಸ ಮದುವೆಯಾಗದೆ ಬಸರು. ಇಂತಹ ಸನ್ನಿವೇಶದಲ್ಲಿ ಸಾಮಾನ್ಯವಾದ ಪ್ರತಿಕ್ರಿಯೆ ಏನು? ಕುಟ್ಟಾಗಿಡ್ತಾರೆ, ಕಾರಣಕರ್ತನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಸರಿ. ವೈದ್ಯಕೀಯವಾಗಿ ಸಮಸ್ಯೆಗೆ ಪರಿಹಾರ, ಅದರ ಹುಡುಕಾಟನೂ ಆಗ್ಬೋದು. ಮತ್ತೆ ನಿಮ್ಮನ್ನ ಯಾಕೆ ಹುಡ್ಕೊಂಬಂದ್ರು? ಅಂದ್ರೆ ಅಪ್ಪನಿಗೆ ಗೊತ್ತಿದೆ ಮನುಷ್ಯ ಯಾರು ಅಂತ. ಹೇಳ್ಬೋದಲ್ಲ. ನೀವು ನಮ್ದೇ ಇದ್ರೆ, ಸಂಬಂಧ ಪಡೆದ ವಿಷಯ ಅಂದ್ರೆ? ಹುಡುಗಿ ಮಾನಸಿಕ ಅಸ್ವಸ್ಥೆ, ಅವಳ ದುರುಪಯೋಗ ಆಗಿದೆ. ಸಾಮಾಜಿಕ ಕಳಕಳಿಯ ಪ್ರದರ್ಶನಕ್ಕೆ ಒಂದು ಅವಕಾಶ, ನೀವು ಆಸರೆ ಕೊಡ್ತೀರಿ. ಮುದುಕ ಬುದ್ಧಿವಂತ. ಇನ್ನೊಂದು, ಕಾರಣಕರ್ತ ಹಣ ಉಳ್ಳವನೇ ಆಗಿರಬೇಕು. ಇಲ್ಲದಿದ್ರೆ ಇವನೇ ನೇರವಾಗಿ ಉತ್ತರ ಹುಡುಕಿರ್ತಿದ್ದ. ಸಮಾಜದಲ್ಲಿ ಪ್ರತಿಷ್ಠಿತ ವರ್ಗದವನಿರಬೇಕು. ಇವನಿಗೆ ಅವನನ್ನು ನೇರವಾಗಿ ತಾಕೋದು ಕಷ್ಟ ಅನಿಸಿರಬೇಕು. ಮಗಳ ಬಾಯಿ ಬಿಡ್ಬೋದಲ್ವಾ? ಭಯ ಇರಬಹುದು. ಆ ಮನುಷ್ಯನ ಭಯ, ಮಗುವನ್ನು ಕಳ್ಕೊಳ್ಳೋ ಭಯ. ಸತ್ಯ ಆಚೆಗೆ ಬರ್ತಿದ್ದ ಹಾಗೆ ಗಲಾಟೆ ಆಗುತ್ತೆ, ವ್ಯವಹಾರ ಕುದುರುತ್ತೆ, ಹಣ ಬರುತ್ತೆ, ಆದರೆ ಮಗು ಸಾಯತ್ತೆ. ಬದಲಿಗೆ ಇನ್ನೊಂದು 5-6 ತಿಂಗಳು ಕಳೆದ್ರೆ ಬರೋ ಹಣ ಬಂದೇ ಬರುತ್ತೆ. ವೈದ್ಯಕೀಯವಾಗಿ ಮಗುವಿಗೆ ಅಪಾಯ ಕಷ್ಟ. ಹುಡುಗಿ ಬುದ್ಧಿವಂತೆ, ಮಾನಸಿಕವಾದ ಸಮಸ್ಯೆ ಏನು ಇಲ್ವಾ? ಈ ಪರಿಸ್ಥಿತಿಯಲ್ಲಿ ಮಗು ಉಳಿಸ್ಕೊಳ್ಳೋದು ಬುದ್ಧಿವಂತಿಕೆ ಅಂತ ಕರೆದ್ರೆ ಮಾನಸಿಕವಾದ ಸಮಸ್ಯೆ ಏನೂ ಇಲ್ಲ ಅಂತ ಅರ್ಥ. ಉಳಿಸ್ಕೊಳ್ಳೋದು ಪೆದ್ದುತನ ಅನ್ನೋದಾದ್ರೆ ಸಮಸ್ಯೆ ಇದೆ. ತರ್ಕಕ್ಕೆ ನಿಲ್ಕುವಂಥದ್ದೆಲ್ಲ ಸತ್ಯವಾಗಿರಬೇಕು ಅಂತೇನಿಲ್ಲ. ನಿಲುಕುವುದು ಸ್ವಾಭಾವಿಕ, ನಿಲುಕದ್ದು ಹುಚ್ಚು. ನಾನು ನೀವು ಬದುಕಿದ ಸಮಾಜದಲ್ಲಿ ಇಂತಹ ಸನ್ನಿವೇಶದಲ್ಲಿ ಮೌನ ಸ್ವಾಭಾವಿಕ ಅಲ್ಲ, ಅಸ್ವಸ್ಥೆ ಅಂತ ಗುರುತಿಸಿದ್ದೀವಿ. ಅವಳ ಸನ್ನಿವೇಶದಲ್ಲಿ ಅದು ಸ್ವಾಭಾವಿಕ ಪ್ರತಿಕ್ರಿಯೆ ಇರಬಹುದು. ಒಂದಂತೂ ಸತ್ಯ, ಅವಳಿಗೆ ಆಸರೆಯ ಅವಶ್ಯಕತೆ ಇದೆ. ಮಗು ಉಳಿಸ್ಕೊಳ್ಳೋಕಲ್ಲದೆ ಇದ್ದರೂ ಪರಿಹಾರ ಕೊಡ್ಸೋಕ್ಕಾದ್ರು. ಯಾರು? ಇಂಥವನು ಅಂತ ಗುರುತಿಸೋಕ್ಕಾಗಿಲ್ಲ, ಆದರೆ ವಿಶ್ವಾಸ ಬಿಡಿ ಸಂಸ್ಥೆಗೆ ಸಂಬಂಧಪಟ್ಟವನು. ಅದರ ಆಡಳಿತ ವರ್ಗದ ಭಾಗವಾಗಿರೋನು. ಇವರ ವಾಸ ಬಿಡಿ ಕಾರ್ಮಿಕರ ಕಾಲೋನಿಯಲ್ಲಿ.
ಬದುಕಿಗೆ ಆ ಸಂಸ್ಥೆನೇ ಅವಲಂಬಿಸಿದ್ದಾರೆ. ನೇರವಾಗಿ ಗುದ್ದಾಡೋಕ್ಕಾಗೋಲ್ಲ. ಅದೇ ನಿಮ್ಮನ್ನು ಹುಡುಕಿದ್ದಾರೆ. ಅವಕಾಶವಾಗಲಿ, ವಿಷಯ ಇಡ್ತೀನಿ. ಹೊತ್ತಾಗಿದೆ, ಹೋಗಿ ಮಲಕ್ಕೋ. ಕಾಲು ಕರೆ ಜಗಳಕ್ಕೆ ಬಂತು ಗೊತ್ತು. ಬಡದಾಡ ಆಚೆಗೆ ಬಂದರೆ ಮತ್ತೆ ಒಳಗೆ ಹೋಗೋಕೆ ಮುಖ ಇರಲ್ಲ. ಬೆಳಗ್ಗೆ ನೋಡೋಣ. ಎಷ್ಟು ಸರ್ತಿ ಹಾಕಿದ್ದೆ ಗೊತ್ತಾ ಅಣ್ಣನ ಸಹಿ. ಒಂದು ದಿನ ಕರೆದು ಕೇಳ್ದು ಅನ್ನಲ್ಲ. ಇವಳು ಬಂದು ಶುರು ಆಯ್ತು. ಅಪ್ಪ ಪ್ಲೀಸ್. ಅವನಿಗಿಂತ ಅವನ ಸಹಿ ನಾನು ಚೆನ್ನಾಗಿ ಹಾಕ್ತಾ ಇದ್ದೆ. ನನ್ನ ಸಹಿನೇ ಮರ್ತು ಹೋಗಿತ್ತು. ಆಕಾಂಕ್ಷ ಅಂತಾಳೆ ನಿಮ್ಮಮ್ಮನ ನಾನು ಹೊಡಿತಿದ್ದೆ ಅಂತ. ಒಳ್ಳೆ ಹೆಂಗಸು, ಆದ್ರೆ ಕಾಯಿಲೆ. ಖರ್ಚಿ ಕಾಸು ನಾನು ಅಲ್ಲಿ ಕದೀತಿದ್ದೆ. ಸಂಸಾರಕ್ಕೆ ಅಣ್ಣ ಕೊಡ್ತಾ ಇದ್ದ. ಮದುವೆನೇ ಮಾಡ್ಕೊಳಲ್ಲ ಅಂತ ಕೂತಿದ್ದ ಗೊತ್ತಾ. ತಮ್ಮ, ಅವನ ಸಂಸಾರ, ಅವನ ಮಕ್ಕಳು, ಅವ್ರಿಗಾಗಿ ದುಡಿಮೆ. ಏನು ಪೂರ್ತ ಸಾಮ್ರಾಜ್ಯ ನಂದು ಮತ್ತು ನಿಂದು. ಬಂದು ಮಹಾತಾಯಿ. ವಯಸ್ಸು ಕಳೆದಿತ್ತು, ಬೇಕಿತ್ತ ಮದುವೆ. ಶಂತನು ಬೆಸ್ತರೊಳಗೆ ಬಿದ್ದಂತೆ ಪೂರ್ತ ಸಾಮ್ರಾಜ್ಯ ನಂದೇ ಅಂದ್ಲು. ನಗ್ನಗ್ತಾ ಇರೋಳು ಒಳಗೆ ಬಿಗಿ. ಹೇಳೋ ನಿನ್ ತಂಗಿಗೆ, ಗಂಡ ಅಪ್ರಯೋಜಕ ಇರಬಹುದು, ಮುಖ ನೋಡಿ ಕಿಸಿದ್ರೆ ಗಂಡ್ಸು ಗಂಡ್ಸೆ, ರಪ ರಪ ಬಾರಿಸ್ತಾನೆ. ಅಮ್ಮನ್ನ ದ್ವೇಷಿಸ್ತಿದ್ಯಾ? ಇಲ್ಲ. ನಿಮ್ಮ ಅಣ್ಣನ್ನ? ಇಲ್ಲ. ಮತ್ತೆ ಆಕಾಂಕ್ಷ ಅಂದ್ಲು. ಸತ್ತ ಅಮ್ಮ, ಕೆನ್ನೆ ತುಂಬ ಅರಿಶಿನ, ಹಣೆಯಲ್ಲಿ ಢಾಳ ಕುಂಕುಮ, ಮೈ ತುಂಬ ಒಡವೆ ಹಾಕಿ ಮಲಗಿಸಿದ್ರು. ಬಂದವರು ಯಾರೋ ಒಂದೊಂದಾಗಿ ಒಡವೆ ಬಿತ್ತಾ ಇದ್ರು. ಪಕ್ಕದಲ್ಲಿ ನಾನು ಅಲ್ಲೇ ಕೂತು ಒಂದೊಂದಾಗಿ ಜೋಡಿಸ್ಕೋತಾ ಇದ್ದೆ. ಇದು ಬಳೆ, ಇದು ಓಲೆ, ಇದು ಉಂಗುರ, ಇದು ಚೈನು. ಇಲ್ಲ ಅಂತ ಯಾರಂದವರು ಜೋಡಿಸ್ಕೋತಾ ಇದ್ದೆ. ತಪ್ಪ? ಮಿಕ್ಕವ್ರಿನ್ನೇನು ಸತ್ತ ಹೆಂಡತಿನ ಒಡವೆ ಸಮೇತ ಸುಟ್ಟು ಬಿಡ್ತಾರ? ಇಷ್ಟು ಕುಡಿದ್ರೂ ತರ್ಕ ತಪ್ಪಲ್ಲ, ಗಟ್ಟಿಗ. ಅವತ್ತಾದದ್ದು ಅದೇ. ಅಣ್ಣ ಕರೆದ, ಹೇಳ್ದ, ಸಹಿ ಯಾಕೆ ಹಾಕದೆ? ನಾನಂದೆ, 100ರಲ್ಲಿ 10 ನನಗೆ, 90 ನಿನಗೆ. ಇದು ಮೋಸ. ಸಮಪಾಲು ಕೊಡು, ಕಳ್ತನ ಮಾಡಲ್ಲ, ಇಲ್ಲ ಅಂದ್ರೆ ಕದಿಯೋದೆ. ಮನೆಯಲ್ಲಿ ವಯಸ್ಸು ಹೆಂಡತಿ ತಿದಿವತ್ತಿ ಕಳಿಸಿದ್ಲು. ಕೊಡ್ತಿರೋ 10 ಕಿತ್ಕೋತೀನಿ, ಕ್ರಿಮಿನಲ್ ಕಂಪ್ಲೇಂಟ್ ಆಗುತ್ತೆ, ಜೈಲಾಗುತ್ತೆ. ಒಂದು ಬಿಟ್ಟೆ. ಕೆಳಗೆ ಬಿದ್ದ, ನರಳುತ್ತಿದ್ದ. ಏನು ಗೊತ್ತಾ, ಕುಡ್ದಿದ್ದೆ. ಕಾಣಿಸ್ತಾ ಇದ್ದಿದ್ದು ಅಣ್ಣನ ಮುಖ ಅಂತ ಅನ್ನಿಸ್ಲೇ ಇಲ್ಲ. ಕಣ್ಣು ಉಜ್ಜಿಕೊಂಡು ನೋಡ್ತೀನಿ, ಇವಳು. ಅಲ್ಲಿ ನರಳುತ್ತಾ ಇದ್ದಿದ್ದು ನಿನ್ನ ದೊಡ್ಡಮ್ಮ. ಬಾರಿಸ್ದೆ, ರಪ ರಪ ರಪ. ತಲೆ ಜಜ್ಜಿದ್ದೀನಿ, ಎದೆ ಗೊತ್ತಿದ್ದೀನಿ, ಪಕ್ಕೆ ತುಳಿದಿದ್ದೀನಿ.
ಇವಳು ಬಂದು ನಾನು ಹಾಳಾದೆ. ಬುದ್ಧಿ ಬೇಡವಾ? ವಯಸ್ಸಾದ ಮುದುಕನ್ನು ಯಾಕೆ ಕಟ್ಕೋಬೇಕಂತೆ? ಸಾಕು. ಕೆಳಗೆ ಬಿದ್ದಾಗ ಮೈ ಮೇಲೆ ಕೂತು ಎರಡು ಕೈಯಲ್ಲಿ ಕೂದಲು ಹಿಡಿದು ಮುಖದ ಹತ್ರ ಮುಖ ತಂದಾಗ ಎದೇನೋ ಕೇಳಿತು. ಮುಖದಲ್ಲಿ ದೈನ್ಯ. ಅತ್ತಿಗೆ ಸತ್ತಾಗಿತ್ತು. ಅಣ್ಣ ಕಂಡ. ಕಾರಲ್ಲಿ ಹಾಕ್ಕೊಂಡು ಮನೆ ಮುಂದೆ ಬಂದೆ. ಕುಡ್ದಿದ್ದೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಲಿಲ್ಲ. ರಸ್ತೆ ಬದಿಯಲ್ಲಿ ಬಿದ್ದಿದ್ದ, ಉಸಿರಾಡ್ತಿತ್ತು. ಕತ್ಲಲ್ಲಿ ಕುತ್ತಿಗೆ ಚೈನ್ ಹೊಳಿತಿತ್ತು. ಬಿಟ್ಟು ಹೋದ್ರೆ ಅದರ ಆಸೆಗೆ ಯಾರಾದರೂ ಉಸಿರು ತೆಗಿತಾರೆ. ಚೈನ್ ಬಿಚ್ಚಿಕೊಂಡು ಪರ್ಸ್ ತಗೊಂಡು ಹೊರಟೆ. ನ್ಯಾಯವೇ? ನೀನಲ್ದಿದ್ರೆ ಇನ್ಯಾರೋ ತಗೊಂಡಿರೋರು. ಹೆಮ್ಮೆ ನಿನ್ನಂಥ ಅಪ್ಪನಿಗೆ ಮಗನಾಗಿ ಹುಟ್ಟಿದ್ದಕ್ಕೆ. ಇವತ್ತು ಮೊದಲು, ಇವತ್ತೇ ಕೊನೆ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ಪ್ರಸ್ತಾಪ ಎಲ್ಲೂ ಬೇಡ. ಹೋಗು, ಮಲಕ್ಕೋ. ಜಗಳ ಆಡಿ ಬಂದಿದ್ದೀನಿ, ಅಲ್ಲಿ ಸೇರಿಸ್ದೆ ಹೋದ್ರೆ? ಅದು ನನಗೆ ಬಿಡು. ಹೊಡಿತಿದ್ದೆ ನಿಜ, ಆದ್ರೆ ಅದಕ್ಕಲ್ಲ ನಿನ್ನಮ್ಮ ಸತ್ತಿದ್ದು. ಆಯ್ತು, ಹೋಗು. ಸುಂದರವಾಗಿದ್ದು. ಕುಡಿದು ಬಂದಾಗ ಮುಟ್ಟೋಕೆ ನನಗೇ ಸಂಕೋಚವಾಗೋದು. ಮೈಲಿಗೆಯಲ್ಲಿ ದೇವರನ್ನು ಮುಟ್ಟಬಾರ್ದು ಅಲ್ವಾ? ಸಾಕು ಮಾತು. ಮಲಗಿದ್ರೆ ಅಲಂಕಾರವಾಗಿ ಎದ್ದು ಬರೋ ಹಾಗಿತ್ತು ಗೊತ್ತಾ? ಬದುಕಿದ್ದಾಗ ಕಾಡದ ಪ್ರೀತಿ ವ್ಯಾಮೋಹ ಸತ್ತ ಮೇಲೆ ಕಾಡ್ತಾ ಇತ್ತು. ಬಳೆ, ಓಲೆ, ಉಂಗುರ, ಚೈನು, ಮತ್ತೆ ಮತ್ತೆ ಮೈ ಮುಟ್ತಾ ಇದ್ದೆ. ಸಾಕು, ಬಾರಿಸ್ಬಿಡ್ತೀನಿ. ಇಲ್ಲ, ಹೊರಟೆ. ಅದು ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ, ಸತ್ತಿದ್ದಾನೆ ಅಂತ ನನ್ನ ಮನಸ್ಸಿನಲ್ಲಿ. ಕೊನೆಯಲ್ಲಿದ್ದವನು ನಾನು ಜೊತೆಯಲ್ಲಿ. ನನ್ನ ಮೇಲೆ ಬಂದರೆ ಅದೇ ಚೈನು ಪರ್ಸು ತಗೊಂಡೆ. ಅದರ ಆಸೆಗೆ ಯಾರೋ ಕೊಂದಿದ್ದಾರೆ ಅಂತ ಆಗತ್ತೆ ಅಲ್ವಾ? ಬದುಕಿದ್ದಂತೆ ಗಟ್ಟಿಗ ಎದ್ದು ಒಳಗೆ ಹೋಗಿ ಆಮೇಲೆ ಸತ್ತಿದ್ದಾನೆ. ಮಲಗ್ಲಾ?